ಇಬ್ಬರೂ ಕೂಡ ಹನಿಮೂನ್ಗೆ ಹೋಗಿರ್ತಾರೆ. ಮೇ 23ರಂದು ಇಬ್ಬರೂ ಕೂಡ ಕಾಣೆಯಾಗಿರ್ತಾರೆ. ಜೂನ್ 2ರಂದು ಪತ್ತೆಯಾಗಿರ್ತಾರೆ ರಘುವಂಶಿ ಅವರ ಮೃತದೇಹ. ಕೊಡಲಿಯಿಂದ ಕ್ರೂರವಾಗಿ ಕತ್ತರಿಸಿದ್ರು ಹಂತಕರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಈ ಹತ್ಯೆಯ ಹಿಂದಿನ ರೂವಾರಿ ಹೆಂಡತಿ ಅನ್ನೋದು ಗೊತ್ತಾಗಿದೆ. ಈಗ ಹತ್ಯೆಗೈದಂತಹ ಸೋನಂ ಮತ್ತು ಆಕೆಯ ಟೀಮ್ನನ್ನು ಪೊಲೀಸರ ಟೀಮ್ ಲಾಕ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊನ್ನೆ ಹಾಸನದಲ್ಲಿ ನಡೆದಿತ್ತಲ್ಲ ಘಟನೆ, ಕೊನೆ ಕ್ಷಣದಲ್ಲಿ ಮದುವೆ ನಿಲ್ಲಿಸಿದ್ದು, ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಘಟನೆಯನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. ಇಷ್ಟ ಇಲ್ಲ ಅಂದರೆ ಮದುವೆ ಆಗಿದ್ದು ಯಾಕೆ, ಮದುವೆ ಆದಮೇಲೆ ಹಿಂಗೆ ಕೊಲೆ ಮಾಡಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರಿಯಕರನ ಜೊತೆಗೆ ಸೇರಿಕೊಂಡು ಗಂಡನನ್ನೇ ಹತ್ಯೆ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಈ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಹನಿಮೂನ್ ಮರ್ಡರ್ ಮಿಸ್ಟ್ರಿಯನ್ನು ಪೊಲೀಸರು ಭೇದಿಸಿದ್ದು ಹೇಗೆ ಅಂಥೇಳಿ, ಈ ಕಿಲಾಡಿ ಲೇಡಿ ಲಾಕ್ ಆಗಿದ್ದು ಹೇಗೆ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಿತ್ತು ಅಂತ? ಪ್ರೇಮ್, ಮಧ್ಯಪ್ರದೇಶದ ಇಂದೋರ್ ಮೂಲದ ರಾಜಾ ರಘುವಂಶಿ ಮೇ 11ನೇ ತಾರೀಕು ಸೋನಂ ಎಂಬಾಕೆಯನ್ನು ಮದುವೆ ಆಗಿರ್ತಾರೆ. ಮದುವೆ ಆದಂತಹ ಬಳಿಕ ಮೇ 20ನೇ ತಾರೀಕು ಮೇಘಾಲಯಕ್ಕೆ ಹನಿಮೂನ್ ಟ್ರಿಪ್ಪನ್ನು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಟ್ರಿಪ್ನಲ್ಲಿ ಹನಿಮೂನ್ ಸಂದರ್ಭದಲ್ಲಿ ಅಲ್ಲಿ ಮೌಂಟೇನ್ಗಳನ್ನು ಹತ್ತೋದು ಮತ್ತು ಅಲ್ಲಿನ ಪ್ರವಾಸಿ ತಾಣವನ್ನು ವೀಕ್ಷಣೆ ಮಾಡುವ ಕೆಲಸವನ್ನು ಸಹ ಮಾಡಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಈ ರಘುವಂಶಿ ಏನಿರ್ತಾರೆ ಇವರು ನಾಪತ್ತೆಯಾಗಿರ್ತಾರೆ. ಈ ಸಂಬಂಧ ಮೇಘಾಲಯದಲ್ಲಿ ದೂರು ಕೂಡ ದಾಖಲಾಗಿರುತ್ತೆ. ದೂರನ್ನು ದಾಖಲು ಮಾಡಿಕೊಂಡು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಕಮರಿಯಲ್ಲಿ ಈ ರಾಜಾ ರಘುವಂಶಿಯ ಶವ ಪತ್ತೆಯಾಗುತ್ತೆ. ಅದನ್ನು ಪೊಲೀಸರು ಗಮನಿಸಿದಂತಹ ಸಂದರ್ಭದಲ್ಲಿ ತುಂಬ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಇವರು ಎಲ್ಲೆಲ್ಲಿ ಉಳ್ಕೊಂಡಿದ್ರು, ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು, ಮತ್ತು ಅಲ್ಲಿನ ಇತರ ಚಾರಣಿಗರು ಮತ್ತು ಅಲ್ಲಿನ ಗೈಡು ಇವರ ಒಂದಷ್ಟು ಎನ್ಕ್ವೈರಿ ಮಾಡುವ ಕೆಲಸವನ್ನು, ಇವ್ರ ಬಗ್ಗೆ ವಿಚಾರವನ್ನು ನಡೆಸುವ ಕೆಲಸವನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿನ ಗೈಡ್ ಒಬ್ಬರು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಂತೆ ಕಂಡು ಬರ್ತಿದೆ. ಆ ಗೈಡ್ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಇವರು ಯಾವತ್ತು 3000 ಅಡಿಗಳಷ್ಟು ಚಾರಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಇಬ್ಬರು ದಂಪತಿಗಳ ಜೊತೆ 3 ಇತರರು ಇದ್ರು, 3 ಬೇರೆ ಜನಗಳು ಕೂಡ ಬಂದಿದ್ರು, ಅವರು ಹಿಂದಿಯಲ್ಲಿ ಮಾತನಾಡ್ತಿದ್ರು ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಇದರ ಆಧಾರದ ಮೇಲೆ ಇದೀಗ 4 ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಇದೀಗ ಮೇಘಾಲಯ ಪೊಲೀಸರು ಕೂಡ ಮಧ್ಯಪ್ರದೇಶದ ಇಂದೋರ್ಗೆ ಬಂದಿದ್ದಾರೆ ಇವರೆಲ್ಲರನ್ನ ಕೂಡ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಕಾರಣ ಇಷ್ಟೇ, ಈ ಕೊಲೆಯ ಹಿಂದೆ ಸೋನಂ ಕೈವಾಡ ಇರೋದು ಪೊಲೀಸರಿಗೆ ಗೊತ್ತಾಗ್ತಿದೆ. ಅಂದ್ರೆ ಈಕೆ ಬಾಡಿಗೆಗಾಗಿ ಕೆಲ ಹಂತಕರನ್ನ ನೇಮಕವನ್ನ ಮಾಡಿ ಈ ಗಂಡನನ್ನ ಕೊಲೆ ಮಾಡಿಸುವ ಕೆಲಸವನ್ನ ಮಾಡಿದಾಳೆ ಅನ್ನೋದನ್ನ ಪೊಲೀಸರು ಮೇಲ್ನೋಟಕ್ಕೆ ಆರೋಪವನ್ನ ಹೊರಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿಯೇ ಸೋನಂ ಸೇರಿದಂತೆ ಈಕೆ ಬಾಡಿಗೆಗೆ ಕರ್ತಂದಿದ್ದಂತಹ ಆ ಕೊಲೆಗಟುಕರು ಯಾರಿದ್ರು ಅಂಥವ್ರನ್ನ ಕೂಡ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಆದರೆ ಈಕೆಯ ಪ್ರಿಯಕರ ಯಾರು ಮತ್ತೆ ಆತ ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು. ಇದೀಗ ಈಕೆಯನ್ನ ಅರೆಸ್ಟ್ ಮಾಡಿ ಆಕೆಯನ್ನ ಸೋನಂಳನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಆದ್ರೆ ಸೋನಮ್ಮೆ ಕೊಲೆಗಾರ್ತಿ ಅನ್ನೋದನ್ನ ಆಕೆಯ ಕುಟುಂಬ ಏನಿದೆ ಅವರು ಅಲ್ಲಗೆಳಿತಿದ್ದಾರೆ. ಇಲ್ಲ ಸುಖ ಸುಮ್ಮನೆ ಮೇಘಾಲಯ ಪೊಲೀಸರು ಕೊಲೆ ಆರೋಪವನ್ನ ಮಗಳ ಮೇಲೆ ಹೊರಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ಸೋನಂ ಕುಟುಂಬ ಆರೋಪವನ್ನ ಮಾಡ್ತಿದೆ. ಆದ್ರೆ ಒಂದಂತೂ ಸತ್ಯ, ಹನಿಮೂನ್ಗೆ ಅಂತ ಹೋದಂತಹ ದಂಪತಿ ಏನಿದ್ರು ಅದರಲ್ಲಿ ಗಂಡ ಮಿಸ್ಸಿಂಗ್ ಆಗ್ತಾನೆ. ಮಿಸ್ಸಿಂಗ್ ಆದಂತಹ ಬಳಿಕ ಇದೀಗ ಬ್ರೂಟಲ್ ಆಗಿ ಮರ್ಡರ್ ಆಗಿ ಆತನ ಶವ ಸಿಕ್ಕಿರೋದು, ಶವ ಸಿಕ್ಕದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಿರೋದು ಇದೀಗ ಹೆಂಡತಿಯೇ ಬಾಡಿಗೆ ಹಂತಕರನ್ನ ಕರೆಸಿ ಪ್ರಿಯಕರನಿಗಾಗಿ ಇದೀಗ ಗಂಡನನ್ನ ಕೊಲೆ ಮಾಡಿಸಿದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಪತಿಯೇ ಪ್ರತ್ಯಕ್ಷ ಪರದೈವ ಅಂಥೇಳಿ ನಂಬುವಂತಹ ಸಮಾಜದಲ್ಲಿ ಮದುವೆಯಾಗಿರುವಂತಹ 2 ವಾರಕ್ಕೆ ಕಟ್ಟಿಕೊಂಡಂತಹ ಗಂಡನಿಗೆ ಹೆಂಡತಿ ಚಟ್ಟ ಕಟ್ಟಿರುವಂತಹ ಘಟನೆ ಇದು.